ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ರೆಸಿಪಿಯೊಂದಿಗೆ ಮತ್ತು ಒಂದು ಟಾಪಿಕ್ ಒಂದಿಗೆ ಬಂದಿದ್ದೀನಿ. ನಾನು ಯಾಕೆ ರೆಸಿಪಿ ಹಾಕ್ತಾ ಇದ್ದೀನಿ ಅಂತ ಅಂದರೆ, ನೀವು ರೆಸಿಪಿಯನ್ನು ನೋಡ್ದಂಗೆ ಆಗುತ್ತೆ ಮತ್ತು ಟಾಪಿಕನ್ನು ಕೂಡ ಕೇಳ್ದಂಗೆ ಆಗುತ್ತೆ ಅಂತ. ನಿಮಗೆ ಬೇಸರ ಆಗ್ಬೋದು, ಬೇಜಾರು ಆಗ್ಬೋದು ವಿಷಯವನ್ನು ಕೇಳಲಿಕ್ಕಾಗಲಿ. ಅದಕ್ಕೆ ರೆಸಿಪಿ ನೋಡ್ಕೊಳ್ತಾ ಈ ಟಾಪಿಕನ್ನು ಕೇಳ್ತೀರಾ. ನೀವು ಫ್ರೀ ಆಗಿದ್ದಾಗ ಅಥವಾ ಇಲ್ಲ ಅಂತ ಅಂದರೆ ನೀವು ಕೆಲಸ ಮಾಡ್ಕೊಳ್ತಾನೆ ಈ ಟಾಪಿಕನ್ನು ಕೇಳ್ಬೋದು ಫ್ರೆಂಡ್ಸ್. ಬನ್ನಿ, ತಡ ಮಾಡೋದು ಬೇಡ, ಟಾಪಿಕ್ಕಿಗೆ ಹೋಗೋಣ. ಇವತ್ತಿನ ಟಾಪಿಕ್ ಏನಂದರೆ ಸೆಲ್ಫ್ ಡೌಟ್ ಅಂತ ಹೇಳಿಬಿಟ್ಟು, ನನ್ನ ಮೇಲೆ ನಂಬಿಕೆ ಯಾಕಿಲ್ಲ, ನನ್ನನ್ನೇ ನಾನು ಯಾಕೆ ನಂಬ್ತಾ ಇಲ್ಲ ಅನ್ನೋದು ಟಾಪಿಕ್ಕು. ಬನ್ನಿ ಇವಾಗ ಶುರು ಮಾಡೋಣ. ನೀವು ಯಾವಾಗಲೂ ಹೀಗೆ ಯೋಚಿಸ್ತಾ ಇರ್ತೀರಲ್ವಾ ಫ್ರೆಂಡ್ಸ್, ನನಗೆ ಆಗಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಸೋಲ್ತೀನಿ ಅಂತ ಅಲ್ವಾ. ನಾವು ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಏನಂತ ಗೊತ್ತಾ, ನಾನು ಫೇಲ್ ಆಗ್ತೀನಿ, ನನ್ನ ಕೈಲಿ ಏನೂ ಆಗೋದಿಲ್ಲ, ನಾನು ಸೋಲ್ತೀನಿ ಅಂತ ಹೇಳ್ತಾ ಇರುತ್ತೆ. ಆದರೆ ಏಕೆ ಹೀಗೆ ಹೇಳ್ಕೊಳ್ತಾ ಇರ್ತೀವಿ ಅಂದರೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಸೆಲ್ಫ್ ಡೌಟ್ ಅಂದರೆ ಇದೆ. ಸೆಲ್ಫ್ ಡೌಟ್ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಿರುವುದು. ಇದು ಏನು ದೊಡ್ಡದಾಗೇನು ಶಬ್ದ ಮಾಡೋದಿಲ್ಲ, ಆದರೆ ನಿಧಾನವಾಗಿ ನಮ್ಮ ಕಾನ್ಫಿಡೆನ್ಸನ್ನು ಕಿತ್ಕೊಳ್ತದೆ. ಕೆಲವೊಮ್ಮೆ ಇತರರು ನಮ್ಮ ಮೇಲೆ ಡೌಟ್ ಮಾಡೋದಿಲ್ಲ, ನಾವೇ ನಮ್ಮ ಮೇಲೆ ಡೌಟ್ ಮಾಡ್ಕೊತ ಹೋಗ್ತಾ ಇರ್ತೀವಿ ಅಲ್ವಾ. ನಾವು ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ನಮ್ಮ ಮನಸ್ಸು ನಮ್ಮನ್ನು ಹೆದರಿಸ್ತಾ ಇರ್ತದೆ. ಏನಂತ, ನೀನು ಮಾಡೋಕ್ಕೆ ಆಗಲ್ಲ, ಜನ ಏನೋ ಹೇಳ್ತಾರೆ, ನೀನು ಸೋಲ್ತೀಯ, ಜನ ನಗ್ತಾರೆ, ಜನ ಹಾಡ್ಕೊಳ್ತಾರೆ ಅಂತ. ಆ ಥರ ನಮ್ಮ ಮನಸ್ಸು ನಮ್ಮನ್ನು ಹೆದರಿಸ್ತಾ ಇರುತ್ತೆ. ಅದಕ್ಕೆ ನಾವು ಟ್ರೈ ಮಾಡೋದನ್ನೇ ಬಿಡ್ತೀವಿ ಅಲ್ವಾ. ಮತ್ತೆ ನಂತರ ನಾವೇನು ಆಗ್ತೀವಿ, ರಿಗ್ರೆಟ್ ಆಗ್ತೀವಿ. ಇದು ಸತ್ಯ ಅಲ್ವಾ. ಇದು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸಿದ ಭಯ ಅಂತ ಕೂಡ ಹೇಳ್ಬೋದು. ಮತ್ತು ಕೆಲವು ದಿನಗಳ ನಂತರ ನಾವು ನಮ್ಮನ್ನೇ ಮತ್ತೆ ಕೇಳ್ಕೊಳ್ತೀವಿ, ಏನಂತ, ನಾನು ಯಾಕೆ ಪ್ರಯತ್ನ ಮಾಡಲೇ ಇಲ್ಲಲ್ಲ ಅಂತ. ಆದರೆ ನಾವೇನು ದುರ್ಬಲರಲ್ಲ ಅಲ್ವಾ. ನಮ್ಮ ಕೈಲೇ ಆಗಲ್ಲ ಅಂತ ಏನಲ್ಲ, ಎಲ್ಲ ಆಗುತ್ತೆ. ನಾವು ನಮ್ಮ ಮೇಲೆ ನಂಬಿಕೆ ಇಡುವುದಕ್ಕೆ ಹೆದರ್ತೀವಿ ಅಷ್ಟೇ. ಅಂದರೆ ಒಂದು ಸತ್ಯ ಹೇಳ್ತೀನಿ ಕೇಳಿ, ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ಯಾರು ನಮ್ಮನ್ನು ನಂಬೋದಿಲ್ಲ ಅಲ್ವಾ. ಈ ಜಗತ್ತು ಪರ್ಫೆಕ್ಟ್ ಜನರನ್ನು ಹುಡುಕೋದಿಲ್ಲ, ಕಾನ್ಫಿಡೆನ್ಸ್ ಇರುವ ಜನರನ್ನು ಗೌರವಿಸುತ್ತದೆ ಮತ್ತು ಹುಡುಕುತ್ತದೆ. ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಹಾಗಾದರೆ ಸೆಲ್ಫ್ ಡೌಟ್ನಿಂದ ಹೊರಬರ್ಬೋದಾ? ಖಂಡಿತವಾಗಿ ಹೊರಬರ್ಬೋದು. ಇದಕ್ಕೊಂದು ಸೊಲ್ಯೂಷನ್ ಹುಡುಕೋಣ. ಅಂದರೆ ಸಣ್ಣ ಸ್ಟೆಪ್ಸ್ಗಳಿವೆ ಇದಕ್ಕೆ. ಚಿಕ್ಕದಾಗಿ ಶುರು ಮಾಡಿ ಸ್ಮಾಲ್ ವಿನ್ಸ್ ಆಗಬೇಕು, ಆಗ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತದೆ. ಇತರರ ಜೊತೆ ಯಾವಾಗಲೂ ಕಂಪೇರ್ ಮಾಡ್ಕೋಬೇಡಿ, ನಿಮ್ಮ ಜರ್ನಿ ನಿಮಗೆ ಅನುಕೂಲವಾಗುತ್ತದೆ. ನಿಮ್ಮ ಜೊತೆ ನೀವು ಪಾಸಿಟಿವ್ ಆಗಿ ಮಾತಾಡಬೇಕು ಯಾವಾಗಲೂ. ಹೇಗೆ ಅಂದರೆ, ನನಗೆ ಈ ಕೆಲಸ ಆಗುತ್ತೆ, ನಾನು ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ, ನಾನು ಮಾಡ್ತೀನಿ, ನಾನು ಸೋಲಲ್ಲ ಅಂತ ಆಗಾಗ ಹೇಳ್ಕೊಳ್ತಾ ಇರಬೇಕು ಪಾಸಿಟಿವ್ ಆಗಿ. ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಫೇಲ್ಯೂರ್ ಆಗಿದ್ದೀರಾ ಅಂದ ತಕ್ಷಣ ಅದ್ರ ಬಗ್ಗೆ ಬೇಸರ ಪಟ್ಕೋಬೇಡಿ. ಅವು ಲೆಸನ್ ಅಂತ ತಿಳ್ಕೊಳ್ಳಿ. ನಮಗೆ ಏನೋ ಕಲಿಸೋಕ್ಕೆ ಬಂದಿರ್ತವೆ, ನಿಮ್ಮ ಗ್ರೋತಿಗೆ ಅವು ಕೂಡ ಹೆಲ್ಪ್ ಮಾಡ್ತವೆ. ಪ್ರತಿದಿನ ಒಂದು ಸಣ್ಣ ಪ್ರೋಗ್ರೆಸ್ ಮಾಡಿದರೆ ಸಾಕು, ನಾವು ಸಕ್ಸಸ್ಫುಲ್ ಆಗ್ತೀವಿ. ಒಂದಿನ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸಾಕು, ನಮ್ಮ ಜೀವನವೇ ಬದಲಾಗ್ಬಿಡ್ತದೆ. ನೀವು ಅಂದ್ಕೊಂಡಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗ್ತೀರಾ. ಅದಕ್ಕೆ ನಾವು ಡೌಟ್ ಪಡುವುದನ್ನು ನಿಲ್ಲಿಸಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು. ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಲಿದೆ ಅಂತ. ಈ ಟಾಪಿಕ್ಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.